ಕಾಸು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಎಲೆಕ್ಷನಲ್ಲಿ ಭದ್ರಾವತಿ ಕ್ಷೇತ್ರದಿಂದ ಯಾವಾಗಲೂ ಲೀಡ್ ಕೊಡಿಸ್ತಾ ಇದ್ದೀನಿ. ಭದ್ರಾವತಿ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ಅಲ್ಲಿ ವ್ಯಕ್ತಿಗತವಾಗಿದೆ. ಒಂದು ಸಲ 2004ರಲ್ಲಿ ನಾನು ಇಂಡಿಪೆಂಡೆಂಟ್ ಗೆದ್ದು 18,000 ವೋಟ್ ಲೀಡ್ನಲ್ಲಿ ಗೆದ್ದಿದ್ದೀನಿ. ಪಕ್ಷಕ್ಕೆ ಅಂತ ಅಲ್ಲಿ ವ್ಯಕ್ತಿಗತವಾಗಿದೆ. ಆದರೆ ಇವರೇನು ತಿಳ್ಕೊಂಡಿದ್ದಾರೆ, ನಮ್ಮ ಪಕ್ಷನೇ ಇವ್ರು ಗೆಲ್ಲಿಸೋದೇ ತಿಳ್ಕೊಂಡಿದ್ದಾರೆ. ಅದು ಭಾಳ ತಪ್ಪು. ಇವತ್ತು ನಮ್ಮಂಥ ಒಳ್ಳೆ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗೆ ಕಡೆಗಣಿಸ್ತಾ ಇದ್ದಾರೆ. ಅಂದರೆ ಇನ್ನು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಬೆಣ್ಣಿಗೆ ಮೂಗಿ ತುಪ್ಪ ಹಚ್ತಾರೆ, ಏನೂ ಮಾಡಲ್ಲ ಇವರು. ಹಾಗಾಗಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ, ಇದು ಎದುರಿಸುವಂಥದ್ದಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ನಾಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬರ್ತೀನಿ. ಅವ್ರು ರಾಜೀನಾಮೆ ಕೊಡೋದ್ರೆ ಕೊಟ್ಟೇ ಕೊಡ್ತೀನಿ, ಅದಕ್ಕೆ ಮತ್ತೊಂದು ಮಾತಿಲ್ಲ. ಧನ್ಯವಾದಗಳು. ಎಲ್ಲರಿಗೂ ಭೇಟಿಯಾಗಿದ್ದೀನಿ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಭದ್ರಾವತಿಗೆ ಬಂದಂಥ ಸಂದರ್ಭದಲ್ಲಿ, ಚುನಾವಣೆ ಪ್ರಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಬಾರಿ ಸಂಗಮೇಶ್ವರ ಗೆಲ್ಲಿಸಿ ಮಂತ್ರಿ ಮಾಡ್ತೀವಿ ಅಂತೇಳಿ ಇಬ್ಬರು ಬಹಿರಂಗವಾಗಿ ಒಂದು 25,000 ಜನ ಮುಂದೆ ಹೇಳಿದರು. ಇವತ್ತು ಎಲ್ಲಿದೆ ಅದು? ನಿರೀಕ್ಷೆ ಇತ್ತು ಸರ್, ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಸರ್? ನಿರೀಕ್ಷೆ ಇತ್ತು, ಕೊಡ್ತಾರೆ ಅಂತೇಳಿ ಭಾಳ ಹೋಪ್ ಇಟ್ಕೊಂಡಿದ್ದೆ. ಕಳೆದ ಫಸ್ಟು ಸಚಿವ ಸಂಪುಟದಲ್ಲೇ ನನಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ ಹೇಳಿದ್ರು. ಆದರೆ ಪಕ್ಷದಿಂದ ಪಕ್ಷಕ್ಕೆ ಬಂದಂಥವರಿಗೆ ಇವತ್ತು ಪ್ರಾಮಾಣಿಕರಿಗೆ ಗುರುತಿಸಿಲ್ಲ. ಕಾರ್ಯಕರ್ತರು, ಮುಖಂಡರುಗಳಿಗೆ ನಾವು ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ನಾನು 4 ಬಾರಿ ಕಾಂಗ್ರೆಸ್ನಲ್ಲಿ ದುಡಿದಿದ್ದೀನಿ. ಎಂತಿಂಥ ಆಫರ್ ಬಂತು ನನಗೆ, BJPಯವರು 50 ಕೋಟಿ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಹೋಗಲಿಲ್ಲ. ಪಕ್ಷದ ನಿಷ್ಠೆ 40 ವರ್ಷದಿಂದ 35 ವರ್ಷದಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ನಲ್ಲಿದ್ದೀನಿ. ಇವತ್ತು ಕಾಂಗ್ರೆಸ್ಸಿಗೆ ದುಡಿದಂಥವ್ರಿಗೆ ಬೆಲೆನೇ ಇಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಲೀಡರ್ಗಳಿಗೆ ಗುರುತಿಸ್ತೀವಿ ಅಂತೇಳಿ. ಎಲ್ಲಿ ಗುರುತಿಸ್ತಿದ್ದಾರೆ? ಎಲ್ಲ ಒಂದು ಸಲ ಗೆದ್ದರಿಗೆ, 2 ಸಲ ಗೆದ್ದರಿಗೆ, ಬೇರೆ ಪಾರ್ಟಿಯಿಂದ ಬಂದವರಿಗೆ ಕೊಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕವಾಗಿ ಇದ್ದಂಥವ್ರಿಗೆ ಕೊಡ್ತಾ ಇಲ್ಲ. ಹಾಗಾಗಿ ನಾಳೆ ನಮ್ಮ ಕ್ಷೇತ್ರದ ಮತದಾರ ದೇವರುಗಳ ಹತ್ರ ಕೂತು ನಾಳೆ ಚರ್ಚೆ ಮಾಡಿ ಏನು ತೀರ್ಮಾನ ಕೊಡ್ತಾರೋ ರಾಜೀನಾಮೆಯನ್ನು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಜೊತೆಗೆ ಸಾಕಷ್ಟು ನೊಂದ ಶಾಸಕರು ಕೂಡ ಇದ್ದಾರೆ ಸರ್. ಅವರೆಲ್ಲ ಸೇರಿ, ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ಮಾಡಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್ ಏನು ಸರ್ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಸರ್? ಈಗ ಸದ್ಯಕ್ಕಿರೋ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಸರ್? ಮನಸ್ಥಿತಿ ಏನಿದೆ ಈಗ? ಮನಸ್ಥಿತಿ, ನನಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕರಿಗೆ ಗುರುತಿಸಿಲ್ಲ ಅಂತೇಳಿ ಭಾಳ ನೋವಿದೆ. ಹಾಗಾಗಿ ನಾನು ನಮ್ಮ ಮುಖಂಡರುಗಳು, ಯಾಕೆಂದರೆ ಮತದಾರ ದೇವರುಗಳು ನಮ್ಮನ್ನು ಇಲ್ಲಿ ಕಳಿಸೋದು, ಈ ಲೀಡ್ರುಗಳು ನಮ್ಮ ಹೈಕಮಾಂಡ್ನೆಲ್ಲ ಕಳಿಸೋದು, ನಮ್ಮ ಲೀಡ್ರುಗಳು ನಮ್ಮ ಭದ್ರಾವತಿ ಕ್ಷೇತ್ರದ ಮತದಾರರ ದೇವರುಗಳು ಏನು ಅಭಿಪ್ರಾಯ ಹೇಳ್ತಾರೋ ಆ ಅಭಿಪ್ರಾಯದಂತೆ ನಾನು ಮುಂದೆ ನಡೀತೇನೆ. ಏನು ಕಾರಣ ಇರ್ಬೋದು ಸರ್ ಸಂಗಮೇಶ್ವರಿಗೆ ಸಚಿವ ಸ್ಥಾನ ಕೊಡದಿರೋದಕ್ಕೆ? ಯಾಕಂದರೆ SS ಮಲ್ಲಿಕಾರ್ಜುನ ಕೊನೆ ಹಂತದಲ್ಲಿ ಅವರನ್ನು ಸೇರ್ಪಡೆ ಮಾಡಿದರು, ಮಾಂಕಾಳ ವೈದ್ಯ ಅವರನ್ನು ಕೂಡ ಕೊನೆ ಹಂತದಲ್ಲಿ ತೆಗೆದುಹಾಕುವಂಥ ಕೆಲಸಗಳು ಆಗ್ತಿದ್ದಾವೆ ಸರ್. ಈಗ ನಿಷ್ಠೆಗೆ, ಪ್ರಾಮಾಣಿಕತೆಗೆ ಗೌರವ ಇಲ್ಲ. ನಾವು ಈ ಸಲ ಕೊಡ್ತಾರೆ ಅಂತೇಳಿ ನಂಬಿಕೆಯಲ್ಲಿ ಇದ್ವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಅದ್ರ ಪ್ರಕಾರ ಕೊಡ್ತಾರೆ ಅಂದರು. ಸಿದ್ದರಾಮಯ್ಯ, DK ಶಿವಕುಮಾರ್ ಮಾತು ಕೊಡೋಕ್ಕಿಂತ ಪಕ್ಷದ ಪ್ರಾಮಾಣಿಕತೆ, ನಮ್ಮ ಪ್ರಾಮಾಣಿಕತೆ ಗುರುತಿಸ್ರಿ ಅಂತ ಹೇಳಿದೆ. ಗುರುತಿಸಿಲ್ಲ, ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ನೋವಾಗಿ ಇವತ್ತು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ. ಇದಿಷ್ಟು ಸಂಗಮೇಶ್ವರ ಮಾತು. ಅಂದರೆ ನನಗೆ ನೋವಾಗಿದೆ, ಹೀಗಾಗಿ ನಮ್ಮ ಪಕ್ಷದ ಜನರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಮುಂದಿನ ನಿರ್ಧಾರವನ್ನು ತೆಗೆದುಕೊಂತೀನಿ ಅನ್ನೋ ಮಾತನ್ನು ಕೂಡ ಇದ್ದಾರೆ. ಕ್ಯಾಮರಾ ಪರ್ಸನ್ ಹೃದಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.